ಮಹಿಳೆ ಅಂದರೆ ಒಬ್ಬ ತಾಯಿ, ಗೃಹಿಣಿ, ಮಹಿಳಾ ಉದ್ಯೋಗಿಯಾಗಿ ಗೊತ್ತಷ್ಟೆ. ಆದರೆ ಅವಳಿಗಿರುವ ಜವಾಬ್ದಾರಿಗಳ ಜೊತೆಗೆ ಸಾಮಾಜಿಕ ಸಂಕೋಲೆಗಳ ಮಧ್ಯೆ ತನ್ನ ಅಸ್ತಿತ್ವಕ್ಕಾಗಿ ಒದ್ದಾಡುತ್ತಿರುತ್ತಾಳೆ ಅನ್ನೋ ವಿಚಾರ ಎಷ್ಟು ಜನರಿಗೆ ಗೊತ್ತಿದೆ? ತನಗಿರುವ ದಿಗ್ಬಂಧನಗಳನ್ನು ದಾಟಿ ಈ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಶಿಕ್ಷಣ, ಕೆಲಸ, ತನಗಿರುವ ಹಕ್ಕುಗಳನ್ನು ಪಡೆಯುವುದರಲ್ಲೂ ಆಕೆಗೆ ತೊಡಕುಗಳಿರುತ್ತವೆ. ಇದೆಲ್ಲವನ್ನ ಮೀರಿ ಧೈರ್ಯವಾಗಿ ನಿಂತ ಗಟ್ಟಿ ಮನಸ್ಸಿನ ಮತ್ತು ಸರಳ ವ್ಯಕ್ತಿತ್ವದ ಇವರು ತಾನು ಬೆಳೆದ ಜೊತೆಯಲ್ಲೇ ತನ್ನ ಸಂಗಾತಿಯನ್ನು, ಮಕ್ಕಳನ್ನು ಸಾಧನೆಯ ಹಾದಿಗೆ ಕರೆತಂದಿದ್ದಾರೆ. ಅವರೇ ನಮ್ಮ ಸುಧಾ ನಾರಾಯಣಮೂರ್ತಿ. ಇವರ ಯಶಸ್ಸಿನ ಹಿಂದಿರುವ ಕಥೆ ಇಲ್ಲಿದೆ ನೋಡಿ. ಕರ್ನಾಟಕದ ಶಿಗ್ಗಾಂವ್ನಲ್ಲಿ ಜನಿಸಿದ ಸುಧಾಮೂರ್ತಿಯವರು ತಮ್ಮ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದರು. ಓದಿನಲ್ಲಿ ಆಸಕ್ತಿ ಹೊಂದಿದ್ದ ಇವರು ಆಯ್ಕೆ ಮಾಡಿಕೊಂಡಿದ್ದು ಇಂಜಿನಿಯರಿಂಗ್. ಆ ಸಂದರ್ಭದಲ್ಲಿ ಅವರಿಗುಂಟಾದ ಅನುಭವಗಳನ್ನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡಿರುವ ಹಾಗೆ ತಮ್ಮ ಕ್ಲಾಸ್ನಲ್ಲಿ ತಾವೊಬ್ಬರೇ ಹುಡುಗಿಯಾಗಿದ್ದು, ಶೌಚಾಲಯಕ್ಕೆ ಹೋಗುವಾಗ ಆಗುತ್ತಿದ್ದ ಸಂದಿಗ್ಧತೆ, ಇಡೀ ತರಗತಿಯಲ್ಲಿ ತಾವೊಬ್ಬರೇ ಹೆಣ್ಣುಮಗಳು, ಇಂತೆಲ್ಲ ತಮ್ಮ ಜೀವನಾನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈ ರೀತಿ ಸಂಕಷ್ಟದ ನಡುವಲ್ಲೂ ರ್ಯಾಂಕ್ ಹೋಲ್ಡರ್ ಆಗಿ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಗುರುತಿಸಿಕೊಂಡಾಗಲೂ ಸತ್ವ ಪರೀಕ್ಷೆ ಎದುರಾಗಿತ್ತು ಅವರಿಗೆ. ಟಾಟಾ ಕಂಪನಿಯಲ್ಲಿ ತಮ್ಮ ಕರಿಯರ್ ಆರಂಭಿಸಿದ ವೇಳೆಗೆ ಮಹಿಳೆಯರಿಗೆ ತಾಂತ್ರಿಕ ಕೆಲಸಗಳಲ್ಲಿ ಅವಕಾಶವಿಲ್ಲ ಯಾಕೆ ಎಂದು ಪ್ರಶ್ನಿಸಿದ್ದರು. ಆನಂತರದಲ್ಲಿ ಇವತ್ತಿನ ಸಾಫ್ಟ್ವೇರ್ ಔದ್ಯೋಗಿಕ ಕ್ಷೇತ್ರದಲ್ಲಿ ಜನಜನಿತವಾಗಿರುವ ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣಮೂರ್ತಿಯವರನ್ನ ವರಿಸಿದರು. ತಮ್ಮ ಉದ್ಯೋಗ ಜೀವನದ ಒತ್ತಡದ ಮಧ್ಯೆ ಅವರ ಜೀವನವನ್ನಷ್ಟೇ ನೋಡಿಕೊಳ್ಳದೆ ತಮ್ಮ ಪತಿಯ ಏಳ್ಗೆಗಾಗಿ ಸಹಕರಿಸಿದ ಸುಧಾಮೂರ್ತಿಯವರು ಇವತ್ತು ಇನ್ಫೋಸಿಸ್ ಮಹಾಸಂಸ್ಥೆಯಾಗುವುದಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಸಮಾಜಕ್ಕೆ, ಶಿಕ್ಷಣಕ್ಕೆ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೂ ತಮ್ಮ ಸಮಯ ಮೀಸಲಿಟ್ಟಿದ್ದಾರೆ. ಜೀವನದಲ್ಲಿ ಕಥೆ, ಕಾದಂಬರಿ, ಬರವಣಿಗೆ, ಸಾಹಿತ್ಯದ ಪಾತ್ರ ಬಹಳ ದೊಡ್ಡದೆಂದು ತಿಳಿದಿರುವ ಅವರು ತಮ್ಮ ಕೈಬರಹದಡಿ ಅನೇಕ ಪುಸ್ತಕಗಳನ್ನು ಬರೆದು ಜನಜೀವನ ಸಂವೇದನೆಗಳನ್ನು ಓದುಗರಿಗೆ ತೆರೆದಿಟ್ಟಿದ್ದಾರೆ. ಇತರ ಎಷ್ಟೋ ಮಂದಿಗೆ ಆದರ್ಶ ಪ್ರಿಯರಾಗಿರುವ ಇವರ ನಾಣ್ಣುಣಿಗಳು, ಭಾಷಣಗಳು, ಹೇಳಿಕೆಗಳು ಮತ್ತು ನಿತ್ಯ ಸತ್ಯದ ಆಗಿರುವ ಇವರ ಬೋಧನೆಗಳು ಜನಪ್ರಿಯಗೊಂಡು ಸ್ಫೂರ್ತಿಯಾಗಿದೆ. ಸಮಾಜ ಸೇವೆಯ ಮುಖೇನ ಮನುಷ್ಯರಿಗೆ ಸಹಾಯ ಮಾಡುವುದರ ಪ್ರಾಮುಖ್ಯತೆಯನ್ನ, ಒಲವನ್ನ ತೋರಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಸ್ಥಾಪಿಸಿ ಶಾಲೆಗಳ ನಿರ್ಮಾಣ, ಆಸ್ಪತ್ರೆಗಳನ್ನು ಬೆಳೆಸುವುದು, ದೇವದಾಸಿ ಮಹಿಳೆಯರ ಪುನರ್ವಸತಿ, ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯಕ್ರಮಗಳು, ಅನಾಥಾಶ್ರಮಗಳಿಗೆ ನೆರವು, ಹಳ್ಳಿಗಳ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಸಹಕರಿಸುವಂತಹ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಆತ್ಮವಿಶ್ವಾಸ ಹಾಗೂ ಪ್ರಾಮಾಣಿಕತೆಯೇ ನಿಮಗೆ ಬಲ ತುಂಬುತ್ತದೆ. ಹಾಗಾಗಿ ಯಾವುದೇ ಅಸಂತುಷ್ಟತೆಗೆ ಮನಸ್ಸನ್ನ ದುರ್ಬಲ ಮಾಡಿಕೊಳ್ಳಬೇಡಿ. ಅಚಲವಾದ ನಂಬಿಕೆ, ಶ್ರದ್ಧೆ, ನೀವು ಮಾಡುವ ಕೆಲಸದಲ್ಲಿ ನೀವು ನಡೆದುಕೊಳ್ಳುವುದರಿಂದ ಸಂತೋಷವನ್ನ ಕಾಣಬಹುದು ಎಂದಿದ್ದಾರೆ. ಹೀಗೆ ತಮ್ಮ ಸರಳತೆ, ಸಾತ್ವಿಕತೆಗೆ ಪ್ರಸಿದ್ಧರಾಗಿರುವ ಸುಧಾಮೂರ್ತಿಯವರು ತಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ನಮ್ಯರಾಗಿದ್ದಾರೆ. ತಮ್ಮ ಮಕ್ಕಳಿಗೂ ಕಟ್ಟುನಿಟ್ಟಿನ ಜೀವನ ಕ್ರಮವನ್ನು ಪಾಲಿಸುವಲ್ಲೂ ಹಣ, ಪ್ರೇಮ, ವಿದ್ಯಾಭ್ಯಾಸ ಏನಿದ್ದರೂ ಸ್ವತಂತ್ರ ಆಯ್ಕೆ ಮತ್ತು ಶಿಸ್ತನ್ನು ಹೊಂದುವ ಮಾರ್ಗದರ್ಶನ ನೀಡಿದ್ದಾರೆ. ತಮ್ಮ ಮಗಳು ಅಕ್ಷತಾರಲ್ಲೂ ಅವರದೇ ಛಾಯೆ ನೋಡಬಹುದು. ಯಾಕಂದರೆ ಅವರ ಪತಿ ರಿಷಿ ಸುನಕ್ ಇಂಗ್ಲೆಂಡ್ನ ಪ್ರಧಾನಿಯಾದದ್ದು ಇವರದೇ ಜೀವನದ ಹೋಲಿಕೆ ಅಂತ ಎಲ್ಲ ಕಡೆ ಮಾತು ಕೇಳಿ ಬರುತ್ತಿದೆ. ನಾರಾಯಣಮೂರ್ತಿಯವರು ಈ ಹಿಂದೆ ಕೆಲಸಗಾರರು 70 ಗಂಟೆ ಕೆಲಸ ಮಾಡಬೇಕೆಂದು ನೀಡಿದ್ದ ಹೇಳಿಕೆ ಭಾರೀ ಸುದ್ದಿಯಾಗಿತ್ತು. ಪ್ರತಿಯಾಗಿ ಸಮಯದ ಮಿತಿ ಹೆಚ್ಚಿಸೋಕೆ ಸಾಧ್ಯವಿಲ್ಲವೆಂದು ಹೇಳುವ ಮೂಲಕ ತಮ್ಮ ಪತಿಗೂ ನೀತಿ ಪಾಠ ಹೇಳಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಹೆಸರಾಂತ ಮಹಿಳಾ ಉದ್ಯಮಿಗಳ ಪರಿಚಯ ಅಷ್ಟಿಲ್ಲ. ಹೀಗಿದ್ದರೂ ಮಹಿಳೆ ತಾನು ಆ ಸ್ಥಾನವನ್ನು ನಿಭಾಯಿಸಬಹುದೆಂದು ತೋರಿಸಿಕೊಟ್ಟಿದ್ದಾರೆ ಸುಧಾಮೂರ್ತಿಯವರು. ತಮ್ಮ ನಿಸ್ವಾರ್ಥ ಹಾಗೂ ಶ್ರದ್ಧಾ ಮನೋಭಾವದಿಂದ ಹೆಸರು ಗಳಿಸಿರುವ ಸುಧಾಮೂರ್ತಿಯವರಿಗೆ ವಿವಿಧ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮಭೂಷಣದ ಜೊತೆಗೆ
ಹಲವಾರು ಉನ್ನತ ಮಟ್ಟದ ಗೌರವ ಸಂದಿದೆ. ಇದಲ್ಲದೆ 2024ರ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ರಾಜ್ಯಸಭಾ ಸದಸ್ಯ ಸ್ಥಾನವನ್ನು ರಾಷ್ಟ್ರಪತಿಗಳಿಂದ ಸ್ವೀಕರಿಸಿದರು. ಮನುಕುಲಕ್ಕೆ ಮನಮಂಥನವಾದ ಕಥೆ ಇವರದು. ಹೆಣ್ಣು ಮಕ್ಕಳೆಂದರೆ ಮನೆ ಕೆಲಸ, ಮದುವೆ, ಮಕ್ಕಳನ್ನು ಹೆರಲಷ್ಟೇ ಎಂದು ಮೂಗು ಮುರಿಯುವ ಕಾಲದಲ್ಲಿ ಜೀವನದ ಅಡೆತಡೆಗಳ ಎದುರಿಸಿ ಮುನ್ನುಗ್ಗುವ ಜೊತೆಗೆ ನಿಮ್ಮೊಂದಿಗಿರುವವರನ್ನು ಮೇಲಕ್ಕೆ ತನ್ನಿ ಎಂದು ಸಂದೇಶಿಸುವ ಇವರ ಜೀವನ ಪ್ರತಿಯೊಬ್ಬರಿಗೂ ಇಂಬು ನೀಡಲಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.